ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ಲಾಗ್ನಲ್ಲಿ ನಾನು ನಮಗೆ ಮಗು ಆದಮೇಲೆ, ಫಸ್ಟ್ ಡೆಲಿವರಿ ಆದಮೇಲೆ ನಾವು ಯಾವ ಥರ ಕೇರ್ ತೊಗೊಳ್ಬೇಕು ಮತ್ತು ಅದರೊಟ್ಟಿಗೆ ಮಗುವನ್ನು ಸಹ ನಾವು ಯಾವ ಥರ ಕೇರ್ ಮಾಡ್ಕೊಳ್ಬೇಕು, ಬಾಣಂತನ ಆರೈಕೆ ಹೇಳ್ತಾರಲ್ವ, ಸೊ ಅದನ್ನು ಯಾವ ಥರ ನಾವು ಮಾಡ್ಕೊಳ್ಬೇಕಂತ ಈ ವ್ಲಾಗ್ನಲ್ಲಿ ನಾನು ಹೇಳ್ತಾ ಇದ್ದೇನೆ. ಈ ಟೈಮಲ್ಲಿ ನಮಗೆ ಡಾಕ್ಟರ್ ಅಡ್ವೈಸ್ ತುಂಬ ಇಂಪಾರ್ಟೆಂಟ್, ಅದನ್ನು ಸಹ ಫಾಲೋ ಮಾಡಿ. ಇದು ಜಸ್ಟ್ ಒಂದು ಜನರಲ್ ಇನ್ಫಾರ್ಮೇಷನ್ಗೋಸ್ಕರ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದು ಅಷ್ಟೇ. ಆ್ಯಕ್ಚುಲಿ ನಮಗೆ ಮಗು ಆದಮೇಲೆ ಮಗು ಅಷ್ಟೇ ತುಂಬ ನಮ್ಮ ಬಾಡಿ ಆಗಲಿ ನಮ್ಮ ಮೈಂಡ್ ಆಗಲಿ ತುಂಬಾ ಸೆನ್ಸಿಟಿವ್ ಇರುತ್ತೆ. ಸೊ ಈ ಟೈಮಲ್ಲಿ ನಮಗೆ ಆರೈಕೆ ತುಂಬಾ ಮುಖ್ಯ. ಸೊ ಅದನ್ನು ನಾವು ಯಾವ ಥರ ಮಾಡ್ಕೊಳ್ಬೇಕು ಆರೈಕೆ ಅಂತ ನಾನು ಈ ವ್ಲಾಗ್ನಲ್ಲಿ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಸ್ಟಾರ್ಟ್ ಮಾಡುವ. ಫಸ್ಟ್ ಒನ್, ರೆಸ್ಟ್ ಆ್ಯಂಡ್ ಸ್ಲೀಪ್. ಈ ಟೈಮಲ್ಲಿ ನಮ್ಮ ಬಾಡಿಗೆ ತುಂಬಾ ರೆಸ್ಟ್ ಮತ್ತು ಸ್ಲೀಪ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಡೆಲಿವರಿ ಆದಮೇಲೆ ನಮ್ಮ ಬಾಡಿ ತುಂಬಾ ವೀಕ್ ಮತ್ತು ಸೆನ್ಸಿಟಿವ್ ಆಗಿರುತ್ತೆ ಬಾಡಿ ಎಲ್ಲ. ಸೊ ಈ ಟೈಮಲ್ಲಿ ನಮಗೆ ರೆಸ್ಟ್ ಮತ್ತು ನಿದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಮಗುಗೆ ಹಾಲು ಕೊಟ್ಟಿದ ನಂತರ ಮಗು ಯಾವಾಗ ಮಲಗ್ತದೆ, ಸೊ ಆ ಟೈಮಲ್ಲಿ ನೀವು ಸಹ ತಾಯಿ ಸಹ ಆದಷ್ಟು ನಿದ್ರೆ ಮಾಡಿ. ಯಾಕಂದರೆ ಅದರೊಟ್ಟಿಗೆ ನಾವು ಸಹ ಏನಾದರೂ ಮೊಬೈಲ್ ನೋಡಿಕೊಂಡು ಏನಾದರೂ ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ ಸೊ ನಮ್ಮ ಬಾಡಿಗೆ ತುಂಬಾ ಸೈಡ್ ಎಫೆಕ್ಟ್ ಇರುತ್ತೆ. ಯಾಕಂದರೆ ನಾವು ರೆಸ್ಟ್ ಮಾಡಲ್ಲ. ಸೊ ಆದಷ್ಟು ಮಗು ಮಲಗಿದ ಕೂಡಲೇ ರೆಸ್ಟ್ ಮಾಡಿ, ನಿದ್ರೆ ಮಾಡಿ. ಸೊ ಇದನ್ನೊಂದು ಮೇಯ್ನಾಗಿ ಫಾಲೋ ಮಾಡಿ. ಎರಡನೇದು, ಫುಡ್ ಆ್ಯಂಡ್ ಡಯಟ್. ಈ ಟೈಮಲ್ಲಿ ನಮಗೆ, ಯಾಕಂದರೆ ಡೆಲಿವರಿ ಆದಮೇಲೆ ನಮಗೆ ಬಾಡಿಯಲ್ಲಿ ತುಂಬಾ ಬ್ಲಡ್ ಲಾಸ್ ಆಗಿರುತ್ತೆ ಅಲ್ವಾ. ಸೊ ನಮಗೆ ಮೇಯ್ನಾಗಿ ನ್ಯೂಟ್ರಿಷನ್ ಫುಡ್ ಬೇಕು, ವಿಟಮಿನ್ಸ್ ಫುಡ್ ಬೇಕು. ಸೊ ಆದಷ್ಟು ಒಳ್ಳೆ ಫ್ರೆಶ್ ಆಗಿರುವಂಥ ಫುಡ್ಡೇ ತೊಗೊಳ್ಳಿ, ಜಾಸ್ತಿ ಬಿಸಿ ಬಿಸಿ ಇರೋ ನೀರು ಕುಡೀರಿ, ಮತ್ತು ಮನೆ ಫುಡ್ಡೇ ತೊಗೊಳ್ಳಿ, ಮತ್ತು ವೆಜಿಟೇಬಲ್ ಸೂಪು ಮತ್ತು ದಾಲ್ ಇಂಥ ಸೂಪೆಲ್ಲ ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು. ನೀವು ಜಂಕ್ ಫುಡ್ ತೊಗೊಳ್ಬೇಡಿ, ಕೂಲ್ ಡ್ರಿಂಕ್ಸ್ ಎಲ್ಲ ಮುಟ್ಟಕ್ಕೆ ಹೋಗಬೇಡಿ. ಯಾಕಂದರೆ ನಾವು ತಿಂದಿದ್ದೇ ನಮ್ಮ ಮಗುವಿಗೆ ಹಾಲಿನ ರೂಪದಲ್ಲಿ ಹೋಗುತ್ತೆ. ಸೊ ನೀವು ಜಂಕ್ ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ. ಆದಷ್ಟು ನೀವು ಫ್ರೆಶ್ ಆಗಿರುವಂಥ ಫುಡ್ಡನ್ನೇ ತೊಗೊಳ್ಬೋದು. ಮೂರನೇದು, ಬ್ರೆಸ್ಟ್ ಫೀಡಿಂಗ್ ಕೇರ್. ಈ ಟೈಮಲ್ಲಿ ನಮಗೆ ಫೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಗುವಿಗೆ 2 ಗಂಟೆಗೊಂದ್ಸಲ ಮಗುವಿಗೆ ಫೀಡ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ. ಸೊ ಈ ಟೈಮಲ್ಲಿ ನಮಗೆ ಪೇಯ್ನ್ ಇರುತ್ತೆ, ನಿಪ್ಪಲ್ಸ್ ಕ್ರ್ಯಾಕ್ ಎಲ್ಲ ಆಗಿರುತ್ತೆ. ಸೊ ಡಾಕ್ಟ್ರು ಇದು ಲೋಷನ್ ಬರೆದು ಕೊಡ್ತಾರೆ, ಕೇಳಿದರೆ ನಿಪ್ ಕೇರ್ ಅಂತ. ಸೊ ಅದನ್ನು ಯೂಸ್ ಮಾಡ್ಬೋದು. ಇದು ನಾರ್ಮಲ್. ಸ್ಟಾರ್ಟಿಂಗಲ್ಲಿ ನನಗೆ ಸ್ವಲ್ಪ ನೋವು ಇರುತ್ತೆ, ನನಗೂ ಅದೇ ಪ್ರಾಬ್ಲಮ್ ಆಗಿತ್ತು ಹಾಸ್ಪಿಟಲಲ್ಲಿ. ಸ್ಟಾರ್ಟಿಂಗ್ ನನಗೆ ಒಂದು 2-3 ದಿನ ಹಾಲು ಕೊಡುವಾಗ ಸಿಕ್ಕಾಪಟ್ಟೆ ನೋವಿತ್ತು. ನನಗೆ ಹಾಲು ಕೊಡುವ ಕಣ್ಣಲ್ಲಿ ನೀರು ಬರ್ತಿತ್ತು, ಆ ಥರ ನೋವಿತ್ತು. ಆಮೇಲೆ ನನಗೆ ಡಾಕ್ಟರ್ ಒಂದು ಮೆಥಡ್ ಹೇಳ್ಕೊಟ್ರು, ಈ ಥರ ಹಾಲು ಕೊಡಬೇಕಂತ. ಆಮೇಲೆ ನಂಗೆ ನೋವು ಇರಲಿಲ್ಲ. ಆಮೇಲೆ ನನಗೆ ಲೋಷನ್ ತೊಗೊಂಡೆ. ಲೋಷನ್ ತೊಗೊಂಡ್ಮೇಲೆ ನೋವೆಲ್ಲ ಕಮ್ಮಿ ಆಯಿತು, ಅದು ಕ್ರ್ಯಾಕ್ ಎಲ್ಲ ಹೀಲ್ ಆಯಿತು. ಸೊ ನೀವು ತೊಗೊಳ್ಬೋದು ಅದು ಲೋಷನ್. ಸೊ ಅದನ್ನು ಯೂಸ್ ಮಾಡಿ. ಆಮೇಲೆ ನೈಟ್ ಟೈಮಲ್ಲೆಲ್ಲ ಮಲ್ಕೊಂಡೆಲ್ಲ ಹಾಲು ಕೊಡೋಕೆ ಹೋಗಬೇಡಿ. ನೈಟ್ ಟೈಮ್ ಅಂತಲ್ಲ, ಡೇ ಟೈಮಲ್ಲಿ ಸಹ ಮಲ್ಕೊಂಡೆಲ್ಲ ಹಾಲು ಕೊಡಬೇಡಿ. ಸರಿಯಾಗಿ ಕುತ್ಕೊಂಡು, ಈ ಪೊಸಿಷನ್ ಸ್ಟ್ರೈಟ್ ಕುತ್ಕೊಂಡು, ಈ ಥರ ಬೆಂಡೆಲ್ಲ ಆಗೋಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮಗೆ ಫ್ಯೂಚರಲ್ಲಿ ಅದು ಸೈಡ್ ಎಫೆಕ್ಟ್ ಆಗುತ್ತೆ ಬೆಂಡಾದರೆ. ಸೊ ಬೆಂಡ್ ಆಗೋಕ್ಕೆ ಹೋಗಬೇಡಿ, ಸ್ಟ್ರೈಟಾಗಿ ಕುತ್ಕೊಂಡು ಮಗುವಿಗೆ ಫೀಡ್ ಮಾಡಿ. ಮತ್ತು ಫೀಡ್ ಮಾಡಿ ಆದಮೇಲೆ ನೀವು ಮಗುವಿಗೆ ತೆಗಿಬೇಕು. ಒಂದು 10 ನಿಮಿಷ ಈ ಥರ ಬೆನ್ನಿಗೆ ನಿಧಾನ ಬಡಿಬೇಕು. ಬಡ್ದ ಕೂಡಲೇ ಸ್ವಲ್ಪ 10 ನಿಮಿಷ ಆದಮೇಲೆ ಮಗುವಿಗೆ ನಿಧಾನಕ್ಕೆ ಹೋಗುತ್ತೆ. ಸೊ ಹೋದ್ಮೇಲೆ ಮಗುವನ್ನು ಮಲಗಿಸ್ಬೇಕು. ಹಾಲು ಫೀಡ್ ಮಾಡಿದ ಕೂಡಲೇ ಮಲಗಿಸ್ಬಾರ್ದು, ಯಾಕಂದರೆ ಮೂಗಲ್ಲಿ ಬಾಯಲ್ಲೆಲ್ಲ ಹಾಲು ಹೊರಗೆ ಬರುತ್ತೆ. ಸೊ ಅದು ತುಂಬಾ ಡೇಂಜರು. ಸೊ ಇದು ತುಂಬ ಇಂಪಾರ್ಟೆಂಟ್. ಮಗು ಫೀಡ್ ಮಾಡಿ ಆದಮೇಲೆ ಬರ್ಪಿಂಗ್ ಮಾಡಬೇಕು. ಈ ಥರ ಹಾಕ್ಕೊಂಡು, ಇಲ್ಲದ್ರೆ ಈ ಥರ ಮಲಗಿಸ್ಕೊಂಡು ಸ್ವಲ್ಪ ಹಿಂದೆ ಮುಂದೆ ಮಾಡ್ಬೋದು. ಅದು ಸ್ಟಾರ್ಟಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, 3 ತಿಂಗಳಾದಮೇಲೆ ಆ ಥರ ಮಾಡ್ಬೋದು. ಬಟ್ ನಿಮಗೆ ಬೆಸ್ಟ್ ಮೆಥಡ್ ಯಾವ ಥರ ಅಂತ ಹೇಳಿದರೆ, ಈ ಥರ ಹೆಗಲ ಮೇಲೆ ಹಾಕ್ಕೊಂಡು ಸ್ವಲ್ಪ ಈ ಥರ ಮಸಾಜ್ ಮಾಡಿದ್ರು ಸಹ ಹೋಗುತ್ತೆ. ಸೊ ನಿಧಾನ ಮಾಡಿ, ಅದು ಹೋದ್ಮೇಲೆ ಮಲಗಿಸಿ ಮಗುವನ್ನು. ಇದೊಂದು ಫಾಲೋ ಮಾಡಿ. 4ನೇದು, ಬಾಡಿ ಹೀಲಿಂಗ್ ಕೇರ್. ಈ ಟೈಮಲ್ಲಿ ನಮಗೆ
ಕೆಲವರಿಗೆ ಸಿ ಸೆಕ್ಷನ್ ಆಗಿರುತ್ತೆ, ಕೆಲವರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಎರಡು ಯಾವ ಡೆಲಿವರಿ ಆಗಿದ್ರೂ ಸಹ ನಮಗೆ ಸ್ಟಿಚ್ ಹಾಕಿರ್ತಾರಲ್ವ, ಸೊ ಅದು ಹೀಲ್ ಆಗಬೇಕಂದ್ರೆ ಕರೆಕ್ಟಾಗಿ ಮೆಡಿಸನ್ ತೊಗೊಳ್ಬೇಕು. ಡಾಕ್ಟ್ರು ಬರೆದು ಕೊಟ್ಟಿರ್ತಾರೆ ನಮಗೆ ಮೆಡಿಸನ್. ಡೆಲಿವರಿ ಆದಮೇಲೆ ಡಿಸ್ಚಾರ್ಜ್ ಆದಮೇಲೆ ನಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದು ಕರೆಕ್ಟಾಗಿ ತೊಗೊಳ್ಬೇಕು. ಮತ್ತು ನಮಗೆ ಬ್ಲಡ್ ಲಾಸ್ ಆಗಿ, ಅಂದರೆ ಡೆಲಿವರಿ ಆದಮೇಲೆ ನಮಗೆ ಬ್ಲೀಡಿಂಗ್ ಆಗಿರ್ತದಲ್ವ, ಸೊ ನಮ್ಮ ಬಾಡಿನಲ್ಲಿ ಕ್ಯಾಲ್ಶಿಯಮ್ ಮತ್ತು ಐರನ್ಸ್ ತುಂಬ ಕಮ್ಮಿ ಆಗಿರುತ್ತೆ. ಸೊ 6 ಮಂತ್ ತನಕ ನಮಗೆ ಮೆಡಿಸನ್ ಕೊಟ್ಟಿರ್ತಾರೆ ನಮಗೆ ಡಾಕ್ಟರ್, ಕ್ಯಾಲ್ಶಿಯಮ್ ಮತ್ತು ಐರನ್. ಸೊ ಅದನ್ನು ಕರೆಕ್ಟಾಗಿ ತೊಗೊಳ್ಳಿ. ಮತ್ತು ಜಾಸ್ತಿ ಎದ್ದು ಓಡಾಡಬೇಡಿ, ಯಾಕಂದರೆ ಸ್ಟಿಚ್ ಹಾಕಿರ್ತಾರಲ್ಲ. ಸೊ ತುಂಬ ರೆಸ್ಟ್ ಮಾಡಿ, ಹೆವಿ ವರ್ಕ್ ಮಾಡಬೇಡಿ, ತುಂಬ ಭಾರ ಎಲ್ಲ ಎತ್ತಕ್ಕೆ ಹೋಗಬೇಡಿ. ಆದಷ್ಟು ಸಣ್ಣ ಪುಟ್ಟ ಸಹ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ. 1 ಮಂತ್ ತನಕ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಿ, ಮತ್ತು 3 ಮಂತ್ ಆದಮೇಲೆ ಬೇಕಾದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು. ಅದು ಸಹ ಡಾಕ್ಟರ್ ಅಡ್ವೈಸ್ ಇದ್ದರೆ ಮಾತ್ರ. ಅದು ಸಿ ಸೆಕ್ಷನ್ ಆದವರಿಗೆಲ್ಲ ಡಾಕ್ಟರ್ ಹತ್ರ ಕೇಳಿ ನೀವು ಕೆಲಸ ಮಾಡ್ಬೋದು ಲೈಟಾಗಿ. ತುಂಬ ಹೆವಿ ಭಾರ ಎಲ್ಲ ಎತ್ತಕ್ಕೆ ಹೋಗಬೇಡಿ. ಮತ್ತು ಯಾವ ಪ್ಲೇಸ್ ಸ್ಟಿಚ್ ಹಾಕಿರ್ತದಲ್ವ, ಸೊ ಅಲ್ಲಿ ತುಂಬ ನೀರು ಇರಬಾರ್ದು. ಆದಷ್ಟು ಡ್ರೈ ಇಟ್ಕೊಂಡಿರಿ ಆ ಪ್ಲೇಸನ್ನು, ಯಾಕಂದರೆ ಇನ್ಫೆಕ್ಷನ್ ಆಗುತ್ತೆ ಅಲ್ವಾ. ಮತ್ತು ನೀರು ಹಾಕಿದ ಮೇಲೆ ತುಂಬ ಹಿಂಗೆ ಉಜ್ಜಬಾರ್ದು, ಲೈಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಚೆನ್ನಾಗಿ ಡ್ರೈ ಇಟ್ಕೊಂಡಿರಿ ಆ ಪ್ಲೇಸನ್ನು. ಒಟ್ಟು ನಮ್ಮ ಬಾಡಿಯನ್ನು ಚೆನ್ನಾಗಿ ಕೇರ್ ಮಾಡ್ಕೊಳ್ಳಿ. ಆ ಸ್ಟಿಚ್ ಹಾಕಿದ ಪ್ಲೇಸ್ ಚೆನ್ನಾಗಿ ಕೇರ್ ಮಾಡ್ಕೊಳ್ಳಿ. ದಿನಾ ಸ್ನಾನ ಮಾಡಬೇಕು. ದಿನಾ ಸ್ನಾನ ಮಾಡಿ ಚೆನ್ನಾಗಿ ಮೈಯೆಲ್ಲ ಒರೆಸ್ಕೊಳ್ಬೇಕು. ಮತ್ತು ತಣ್ಣೀರೆಲ್ಲ ಮುಟ್ಟಕ್ಕೆ ಹೋಗಬೇಡಿ ಈ ಟೈಮಲ್ಲಿ. ಆದಷ್ಟು ಒಂದು ವೇಳೆ 1 ಮಂತ್ ತನಕ ತಣ್ಣೀರು ಮುಟ್ಟಕ್ಕೆ ಹೋಗಬೇಡಿ. 3 ಮಂತ್ ಆದಮೇಲೆ ಬೇಕಾದರೆ ಕೆಲವ್ರ ಮನೇಲಿ ಯಾರು ಇರಲ್ಲ, ಸೊ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕು. ನಮ್ಮ ಹಸ್ಬೆಂಡ್ ಹೊರಗೆ ಕೆಲಸಕ್ಕೆ ಹೋಗ್ತಾರಲ್ವ, ಸೊ ಈ ಟೈಮಲ್ಲಿ ನಾವು ಆ ಕೆಲಸ ಎಲ್ಲ ನಾವೇ ಮಾಡ್ಕೊಳ್ಬೇಕಲ್ಲ. ಸೊ ಆ ಟೈಮಲ್ಲಿ 1 ಮಂತ್ ತನಕ ಸ್ವಲ್ಪ ಬೆಡ್ ರೆಸ್ಟ್ ಮಾಡ್ಕೊಳ್ಳಿ. 3 ಮಂತ್ ಆಗುವಾಗ ಒಂದು ವೇಳೆ ನೀವು ತಣ್ಣೀರಿಗೆಲ್ಲ ಕೈ ಎಲ್ಲಾದರೂ ತಣ್ಣೀರು ಮುಟ್ಟಿದರೆ ಇಮಿಡಿಯೇಟ್ಲಿ ಬಿಸಿ ನೀರಿಗೆ ಕೈ ತೊಳ್ಕೊಂಡು ಮಗುವನ್ನು ಟಚ್ ಮಾಡಿ. ತಣ್ಣೀರು ಮುಟ್ಕೊಂಡು ಮಗು ಟಚ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಮಗುಗೂ ಥಂಡಿ ಆಗುತ್ತೆ, ನಿಮಗೂ ಥಂಡಿ ಆಗುತ್ತೆ. ಆದಷ್ಟು ತಣ್ಣೀರನ್ನು ಯೂಸ್ ಮಾಡದೆ ಬಿಸಿ ನೀರನ್ನು ಯೂಸ್ ಮಾಡ್ಕೊಳ್ಳಿ. ಬಾಡಿ ಸ್ವಲ್ಪ ಹೈಜೀನ್ ಆಗಿ ಇಟ್ಕೊಂಡಿರಿ, ದಿನ ಸ್ನಾನ ಮಾಡಿ. ನೆಕ್ಸ್ಟ್ ಒನ್, ಮೆಂಟಲ್ ಹೆಲ್ತ್ ಕೇರ್. ಈ ಟೈಮಲ್ಲಿ ನಮ್ಮ ಬಾಡಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಮೈಂಡ್ ಎಲ್ಲ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಮೈಂಡ್ ಸಹ ಬಾಡಿ ಸಹ. ಸೊ ಆದಷ್ಟು ಕೆಟ್ಟ ವಿಚಾರನೆಲ್ಲ ಕೇಳೋಕೆ ಹೋಗಬೇಡಿ. ನಿಮ್ಮ ರೂಮಲ್ಲಿ ನೀವು ಆರಾಮಾಗಿರಿ. ನೀವು ಆದಷ್ಟು ಮಗುವಿನ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಬೇರೆ ಎಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ನಮ್ಮ ಮೂಡ್ ಸ್ವಿಂಗ್ಸ್ ಆಗಲಿ ಇದೆಲ್ಲ ಕಾಮನ್ ಆಗಿರುತ್ತೆ. ಸೊ ಅಂತ ಏನಾದರೂ ನಿಮಗೆ ಆ ಥರ ಮೂಡ್ ಸ್ವಿಂಗ್ಸ್ ಎಲ್ಲ ಇದ್ದರೆ, ನಿಮಗೆ ಯಾವಾಗಲೂ ಬೇಜಾರಾಗಿರ್ತಾ ಇದ್ದರೆ, ಏನಾದ್ರು ಮೆಂಟಲ್ ಕಿರಿಕಿರಿ ಆಗ್ತಾಯಿದ್ರೆ, ಸೊ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಅವ್ರು ನಿಮಗೆ ಅಡ್ವೈಸ್ ಮಾಡ್ತಾರೆ ಯಾವ ಥರ ಇರಬೇಕಂತೇಳಿ. ಆದಷ್ಟು ಮೈಂಡ್ ರಿಲ್ಯಾಕ್ಸ್ ಆಗಿಟ್ಕೊಳ್ಳಿ. ನೀವು ಮಗು ಬಗ್ಗೆ ಮಾತ್ರ ಯೋಚನೆ ಮಾಡಿ ಈ ಟೈಮಲ್ಲಿ, ಬೇರೆ ಏನು ಯೋಚನೆ ಮಾಡಬೇಡಿ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನೀರು ಕುಡೀರಿ. ಆದಷ್ಟು ಮಗುವಿನ ಬಗ್ಗೆ ಮಾತ್ರ ನೀವು ಗಮನ ಹರಿಸಿದ್ರೆ ಸಾಕು. ಮಗುವಿಗೆ ಹಾಲು ಕೊಟ್ಕೊಂಡು ಆರಾಮಾಗಿ ಖುಷಿಯಾಗಿರಿ. ಬೇರೆ ಯಾವ ಥರ ಸಹ ಕೆಟ್ಟ ಯೋಚನೆ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರ ಬಗ್ಗೆ ಸಹ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳಿ ಅಷ್ಟೇ. ಇಷ್ಟು ಹೇಳಿ ಇವತ್ತಿನ ಲಾಗ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇವಾಗಲೇ 2 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಅವರು ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ತುಂಬಾ ನನಗೆ ಖುಷಿಯಾಗಿದೆ. ತುಂಬಾ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ. ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ನನ್ನ ಮಗಳು ನಾನು ಇನ್ನೂ ಜಾಸ್ತಿ ವೀಡಿಯೋ ಮಾಡ್ತಿದ್ದೆ. ಬೇಕಾದ್ರೆ ನೆಕ್ಸ್ಟ್ ನಾನು ನಿಮಗೆ ಪಾರ್ಟ್ 2 ವೀಡಿಯೋ ತೆಗಿತೀನಿ. ಇವಾಗ ಜಸ್ಟ್ ಒಂದು ಪಾರ್ಟ್ 1 ಮಾತ್ರ ವೀಡಿಯೋ ಮಾಡಿದ್ದು, ಯಾಕಂದರೆ ಇವಳು ತುಂಬಾ ತುಂಟಿಯಾಗಿದ್ದಾಳೆ. ಸೊ ವೀಡಿಯೋ ಮಾಡ್ಲಿಕ್ಕೆ ಬಿಡ್ತಿಲ್ಲ. ಅವಾಗಿಂದ ನಾನು ನೋಡಿದ್ರಲ್ಲ ಎಷ್ಟು ಕಂಟ್ರೋಲ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದೆ ಅಂತೇಳಿ. ಸೊ ಇವಳೆ ಹಿಡ್ಕೊಂಡು ವೀಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಸೊ ನೆಕ್ಸ್ಟ್ ಪಾರ್ಟ್ 2 ನಾನು ಲಾಗ್ ಮಾಡ್ತೀನಿ. ಸೊ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಬಾಯ್ ಹೇಳಿ ಮಗ, ಬಾಯ್. ಟಾಟಾ ಹೇಳಿ, ಟಾಟಾ ಹೇಳಿ, ಟಾಟಾ ಹೇಳಿ ಮಗ, ಟಾಟಾ ಫ್ರೆಂಡ್ಸ್ ಟಾಟಾ ಹೇಳಿ. ಸೊ ಟೇಕ್ ಕೇರ್, ಬಾಯ್. ಇನ್ನು ನಾಳೆ ಸಿಗ್ತೇನೆ ನಾನು. ನಾಳೆಯಿಂದ ನಾನು ಡೈಲಿ ಲಾಗ್ ಮಾಡಬೇಕಂತ ಇದ್ದೇನೆ. ಟ್ರೈ ಮಾಡ್ತೀನಿ ನಾನು ಇವಳೆ ಹಿಡ್ಕೊಂಡು. ಸೊ ನನ್ನ ದಿನಚರಿ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್.